ರಾಜ್ಯ ನಾವು ಎಲ್ಲೂ ಕೂಡ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿಲ್ಲ ಅಂತ ಹೇಳಿ ಅನಂತ ಸುಬ್ಬಾರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷ ಅನಂತ ಸುಬ್ಬಾರಾವ್ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಇವತ್ತು ಮುಷ್ಕರ ಮಾಡದಂತೆ ಹೈಕೋರ್ಟ್ ಹೇಳಿತ್ತು. ಕೋರ್ಟ್ ಆದೇಶ ಏನು ಬರುತ್ತೆ ಅಂತ ಕಾಯುತ್ತಿದ್ದೇವೆ. ಕೋರ್ಟ್ ಆದೇಶ ಬಂದ ನಂತರ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ನೋಡ್ತೀವಿ. ಕೋರ್ಟ್ ಬಗ್ಗೆ ನಮ್ಮಿಂದ ಯಾವುದೇ ರೀತಿಯ ಅಗೌರವ ಆಗಿಲ್ಲ. ಕೋರ್ಟ್ನ ಆದೇಶವನ್ನು ನೋಡಿಕೊಂಡು ಮುಷ್ಕರವನ್ನು ಮುಂದುವರಿಸಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ ಅಂತ ತಿಳಿಸಿದ್ರು. ಒಂದು ಕಡೆ ಮುಷ್ಕರ ನಡೀತಾ ಇದೆ, ಮತ್ತೊಂದು ಕಡೆ ಈ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಂತಹ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಅನಂತ ಸುಬ್ಬಾರಾವ್ ಅವರು ಈಗ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಆ ಸುದ್ದಿಗೋಷ್ಠಿಯ ಮೊದಲು ಒಂದು ಸಭೆ ಆಗಿತ್ತು. ಆ ಸಭೆಯಲ್ಲಿ ನಿನ್ನೆ ಹೈಕೋರ್ಟ್ ಕೊಟ್ಟಂಥ ಆದೇಶದ ಬಗ್ಗೆ ಚರ್ಚೆ ಆಯಿತು. ಹೈಕೋರ್ಟ್ ಏನು ಹೇಳಿತ್ತು? ಮುಷ್ಕರವನ್ನು ನಡೆಸಬಾರ್ದು, ತಾಳ್ಮೆ ಇರಲಿ ಅಂತ ಹೇಳಿತ್ತು. ಆದರೂ ಕೂಡ ಇವತ್ತು ಬೆಳಗ್ಗೆಯಿಂದ ಮುಷ್ಕರ ನಡೀತಾ ಇತ್ತು. ಮತ್ತೊಮ್ಮೆ ಇವತ್ತು ಹೈಕೋರ್ಟಲ್ಲಿ ವಿಚಾರಣೆ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟಲ್ಲಿ ವಿಚಾರಣೆ ನಡೆಯುತ್ತೆ. ಆ ವಿಚಾರಣೆಯ ಬಳಿಕ ಹೈಕೋರ್ಟ್ ಏನು ಆದೇಶವನ್ನು ಕೊಡುತ್ತೆ ಅನ್ನೋದರ ಬಗ್ಗೆ ಒಂದಿಷ್ಟು ಕುತೂಹಲ ಇದೆ. ಹೈಕೋರ್ಟ್ನ ಆದೇಶವನ್ನು ಈಗ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂಥ ಜಂಟಿ ಕ್ರಿಯಾ ಸಮಿತಿ ಹೇಗೆ ನೋಡುತ್ತೆ ಅನ್ನುವ ಪ್ರಶ್ನೆ. ಒಂದು ಕಡೆ ಅನಂತ ಸುಬ್ಬಾರಾವ್ ಅವರು ಹೇಳ್ತಾ ಇದ್ರು, ಕೋರ್ಟ್ ಆದೇಶ ಏನೇ ಬಂದರೂ ಕೂಡ ನಾವು ಪಾಲಿಸ್ತೀವಿ ಅಂತ. ಅಂದರೆ ಮುಷ್ಕರ ಮಾಡಬಾರ್ದು ಅಂತ ಹೇಳಿದ್ರೆ ಮುಷ್ಕರವನ್ನು ಕೈ ಬಿಡುತ್ತಾ ಗೊತ್ತಿಲ್ಲ, ಅಥವಾ ಕ್ರಿಯಾ ಸಮಿತಿಯ ವಾದ ಏನಾಗಿರಬಹುದು ಕೋರ್ಟ್ನಲ್ಲಿ. ಸುಬ್ಬಾರಾವ್ ಅವರು ಹೇಳ್ತಾ ಇದ್ರು, ಈ ಹಿಂದೆ ಸರ್ಕಾರ 3 ನಾಮ ಹಾಕಿತ್ತು, ಈಗ 1 ನಾಮ ತೆಗೆದಿದೆ, ಇನ್ನೆರಡು ನಾಮ ಹಾಗೇ ಇದೆ ಅಂತ. ಸೊ ಒಂದು ಕಡೆ ಸರ್ಕಾರ ಕೂಡ ಮಾತುಕತೆಗೆ ಮುಂದಾಗ್ತಾ ಇದೆ. ಬಟ್ ಸಿದ್ದರಾಮಯ್ಯನವರು ಈವರೆಗೂ ಇದರ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ. ಸಚಿವರಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಷ್ಟೇ. ಹಾಗಾದ್ರೆ ನಾಳೆಯೂ ಕೂಡ ಮುಂದುವರಿಯುತ್ತಾ ಸಾರಿಗೆ ಮುಷ್ಕರ? ಸದ್ಯಕ್ಕೆ ಗೊತ್ತಿಲ್ಲ. ಬಟ್ ಈವರೆಗೂ ಬಂದು ವಾಪಸ್ ಪಡೆದಿಲ್ಲ. ಕೋರ್ಟ್ ಆದೇಶಕ್ಕೆ ಹೋರಾಟಗಾರರು ಕೂಡ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಕೋರ್ಟ್ನಲ್ಲಿ PIL ವಿಚಾರಣೆ ಆಗುತ್ತೆ. ಕೋರ್ಟ್ನ ಆದೇಶವನ್ನ ನೋಡಿಕೊಂಡು ಮುಂದಿನ ನಡೆ ನಿರ್ಧಾರ ಆಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ಕೋರ್ಟ್ ಮುಷ್ಕರವನ್ನ ಬಂದ್ ಮಾಡಿ ಅಂತ ಹೇಳಿದ್ರೆ ಬಂದ್ ಮಾಡುತ್ತಾ ಗೊತ್ತಿಲ್ಲ. ಬಟ್ ಈವರೆಗೂ ಮುಷ್ಕರವನ್ನ ವಾಪಸ್ ಪಡೆದುಕೊಂಡಿಲ್ಲ. ಮುಷ್ಕರ ನಡೀತಾ ಇದೆ. ನೆನಪಿರಲಿ, ಇದು 1 ದಿನಕ್ಕೆ 2 ದಿನಕ್ಕೆ 3 ದಿನಕ್ಕೆ ನಿಗದಿ ಆಗಿರುವಂತಹ ಮುಷ್ಕರ ಅಲ್ಲ. ಅನಿರ್ದಿಷ್ಟಾವಧಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಕೂಡ ಮುಷ್ಕರ ಮುಂದುವರಿಯುತ್ತೆ ಅಂತ ಪಟ್ಟನ್ನು ಹಿಡಿದಿರುವಂಥ ಕಾರ್ಮಿಕರು ಒಂದು ಕಡೆ, ನೌಕರರು ಒಂದು ಕಡೆ. ಅದೇ ಸಂದರ್ಭದಲ್ಲಿ ಸರ್ಕಾರ ಕೂಡ ಒಂದಿಷ್ಟು ಚೌಕಾಸಿಯನ್ನು ಮಾಡ್ತಾ ಇದೆ. 38 ತಿಂಗಳ ಅರಿಯರ್ಸನ್ನು ಕೊಡಲಿಕ್ಕಾಗಲ್ಲ, 14 ತಿಂಗಳ ಅರಿಯರ್ಸನ್ನು ಕೊಡ್ತೀವಿ ಅಂತ ಹೇಳ್ತಾ ಇದೆ. ಬಟ್ ಅದಕ್ಕೆ ಪ್ರತಿಭಟನಾಕಾರರು ಮತ್ತು ಈ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಒಪ್ಕೋತಾ ಇಲ್ಲ. ಇದರ ನಡುವೆ ಹೈಕೋರ್ಟ್ನ ಆದೇಶ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ.